ಜ್ಞಾನಸಾಗರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಸಿಗುವ ಮಾಹಿತಿಗಳು ಹೀಗಿವೆ ನೋಡಿ. ಜೂನ್ ತಿಂಗಳು ಹುಟ್ಟಿರುವವರ ಅದೃಷ್ಟದ ಸಂಖ್ಯೆ, ಅದೃಷ್ಟದ ಬಣ್ಣ, ಅದೃಷ್ಟದ ದಿನಗಳ ಬಗ್ಗೆ, ಜೂನ್ ಮಾಸದಲ್ಲಿ ಹುಟ್ಟಿರುವವರ ಗುಣ ಸ್ವಭಾವ ಹೇಗಿರುತ್ತೆ, ಅವರ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ಗಳೇನು, ಅವರಿಗೆ ಯಾವ ಉದ್ಯೋಗ ಸೂಟ್ ಆಗುತ್ತೆ. ಸಾಮಾನ್ಯವಾಗಿ ಜೂನ್ ಮಾಸದಲ್ಲಿ ಹುಟ್ಟಿರುವವರು ಮಿಥುನ ಹಾಗೂ ಕಟಕ ರಾಶಿಯವರಾಗಿರ್ತಾರೆ. ಅವರಿಗೆ ಪ್ರತ್ಯೇಕವಾದ ಪರಿಹಾರಗಳೇನು ಎಂಬುದರ ಬಗ್ಗೆ ಆಸಕ್ತಿದಾಯಕ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಿದ್ದೇವೆ. ನೀವು ಇದೇ ಮಾಸದಲ್ಲಿ ಹುಟ್ಟಿದ್ರೆ ಅಥವಾ ನಿಮ್ಮ ಕುಟುಂಬ ಅಥವಾ ಸ್ನೇಹಿತರು ಇದೇ ತಿಂಗಳಿನಲ್ಲಿ ಹುಟ್ಟಿದ್ರೆ ಅವರ ಬಗ್ಗೆ ನೀವು ತಿಳಿಯಲೇಬೇಕಾದ ಮಾಹಿತಿ ಇದಾಗಿದೆ. ಹಾಗಾದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ವೀಕ್ಷಕರೇ, ನಿಮ್ಮಲ್ಲಿ ಬಹಳಷ್ಟು ಜನರು ಜೂನ್ ತಿಂಗಳಿನಲ್ಲಿ ಹುಟ್ಟಿರ್ತೀರಿ ಅಥವಾ ನಿಮ್ಮ ಪ್ರೀತಿ ಪಾತ್ರರು ಈ ತಿಂಗಳಿನಲ್ಲಿ ಹುಟ್ಟಿರಬಹುದು. ಅವರು ನಿಮ್ಮೊಂದಿಗೆ ಇರೋದ್ರಿಂದ ಅವರ ಬಗ್ಗೆ ನೀವು ಕೆಲವು ಆಸಕ್ತಿದಾಯಕ ವಿಚಾರಗಳನ್ನು ತಿಳ್ಕೊಳ್ಬೇಕು. ಒಂದು ವೇಳೆ ಜೂನ್ ನಲ್ಲಿ ನೀವು ಹುಟ್ಟಿದ್ರೆ ನಿಮ್ಮ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ಗಳನ್ನ ನೀವು ತಿಳಿಯಲೇಬೇಕು. ನಾವು ಈ ವಿಡಿಯೋದಲ್ಲಿ ಜೂನ್ ತಿಂಗಳಿನಲ್ಲಿ ಹುಟ್ಟಿರುವವರ ಬಗ್ಗೆ ಸಂಪೂರ್ಣ ಭವಿಷ್ಯವನ್ನ ಹೇಳಿರುವುದೇ ಅಲ್ಲದೆ ನಿಮಗೆ ಲಕ್ ನೀಡುವ ವಿಷಯಗಳ ಬಗ್ಗೆ ಕೂಡ ಮಾಹಿತಿ ನೀಡಿದ್ದೇವೆ. ಅದನ್ನ ಮಿಸ್ ಮಾಡಿಕೊಂಡ್ರೆ ನಿಮಗೆ ಲಾಸ್. ಏಕೆಂದ್ರೆ ಜೂನ್ ತಿಂಗಳಿನಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಅತ್ಯಂತ ಆಕರ್ಷಕ, ಬುದ್ಧಿವಂತ ಮತ್ತು ಸೃಜನಶೀಲ ವ್ಯಕ್ತಿತ್ವವನ್ನು ಹೊಂದಿರೋರಾಗಿರ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜೂನ್ ತಿಂಗಳಿನಲ್ಲಿ ಹುಟ್ಟಿರುವವರು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಜನಿಸಿರ್ತಾರೆ. ಮೊದಲು ಇವರ ಪ್ಲಸ್ ಪಾಯಿಂಟ್ಗಳ ಬಗ್ಗೆ ತಿಳಿಯೋಣ ಬನ್ನಿ. ಆದ್ರೆ ವಿಡಿಯೋ ಕೊನೆಯಲ್ಲಿ ನಿಮಗೆ ಅದೃಷ್ಟ ತರುವ ಸಂಖ್ಯೆ, ಅದೃಷ್ಟ ತರುವ ಬಣ್ಣ, ಅದೃಷ್ಟ ತರುವ ದಿನಗಳು ಹಾಗೂ ನೀವು ಮಾಡಬೇಕಾದ ಪರಿಹಾರಗಳ ಬಗ್ಗೆ ಮಾಹಿತಿ ನೀಡಿದ್ದೇವೆ. ಅದನ್ನು ಮಿಸ್ ಮಾಡಿಕೊಳ್ಬೇಡಿ. ಶ್ರೀ ಕೃಷ್ಣ ಜ್ಯೋತಿಷ್ಯಾಲಯ, ಉಡುಪಿಯ ಪ್ರಖ್ಯಾತ ಜ್ಯೋತಿಷ್ಯ ವಿದ್ವಾಂಸರು, ದೈವಜ್ಞ ಶ್ರೀ ವಿದ್ಯಾತೀರ್ಥ ಪ್ರಸನ್ನ ಭಟ್. ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀಕೃಷ್ಣ ದೈವಿಕ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಪ್ರೀತಿಯಲ್ಲಿ ನಂಬಿ ಮೋಸ, ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ವಶೀಕರಣ, ಗಂಡ ಹೆಂಡತಿ ಕಲಹ, ಗಂಡ ಹೆಂಡತಿಯ ಅನೈತಿಕ ಸಂಬಂಧ ಬಿಡಿಸಲು, ಅತ್ತೆ ಸೊಸೆ ಕಲಹ, ವ್ಯಾಪಾರ, ವ್ಯವಹಾರ, ಹಣಕಾಸು, ಮದುವೆ, ಸಂತಾನ, ಶತ್ರುಕಾಟ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಬಲಿಷ್ಠ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಮೊಬೈಲ್ ಸಂಖ್ಯೆ 9900753555. ಇವರ ವ್ಯಕ್ತಿತ್ವ ಬಹಳನೇ ಆಕರ್ಷಕವಾಗಿದ್ದು ಇವರ ಮಾತಿನ ಶೈಲಿ ಮತ್ತು ಹಾಸ್ಯ ಪ್ರಜ್ಞೆ ಜನರನ್ನು ಬೇಗನೆ ಆಕರ್ಷಿಸುತ್ತದೆ. ಹೊಸ ವಿಷಯಗಳನ್ನು ಕಲಿಯಲು ಇವರು ಸದಾ ಉತ್ಸಾಹ ಹೊಂದಿರ್ತಾರೆ. ಈಗಾಗಲೇ ತಿಳಿಸಿದಂತೆ ಕಟಕ ಅಥವಾ ಮಿಥುನ ರಾಶಿಯವರು ಜೂನ್ ನಲ್ಲಿ ಹುಟ್ಟಿರ್ತಾರೆ. ಇವರಲ್ಲಿ ಕಟಕ ರಾಶಿಯವರು ಬಹಳನೇ ಎಮೋಷನಲ್ ಆಗಿರ್ತಾರೆ. ಕುಟುಂಬವನ್ನು ಅತಿಯಾಗಿ ಪ್ರೀತಿಸುವ ಗುಣ ಹೊಂದಿರ್ತಾರೆ. ಆದ್ರೂ ಇವರಿಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ. ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿಯಲ್ಲಿರ್ತಾರೆ. ಇನ್ನ ಜೂನ್ ತಿಂಗಳಿನಲ್ಲಿ ಹುಟ್ಟಿರುವವರಿಗೆ ಲಕ್ ಕೊಡುವ ಕೆಲಸಗಳು ಯಾವುವು ಗೊತ್ತಾ? ನೀವು ಮಾಧ್ಯಮ, ಸಿನಿಮಾ, ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್, ಲೇಖನ, ಪತ್ರಿಕೋದ್ಯಮ, ಮಾರ್ಕೆಟಿಂಗ್ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ದೊಡ್ಡ ಯಶಸ್ಸು ಗಳಿಸ್ತೀರಿ. ಇವರು ಹಣವನ್ನು ಗಳಿಸೋದ್ರಲ್ಲಿ ಎಷ್ಟು ಚತುರರೋ ಅಷ್ಟೇ ಖರ್ಚು ಮಾಡುವುದರಲ್ಲೂ ಚತುರರು. ಆದರೆ ಜೂನ್ ಮಾಸದಲ್ಲಿ ಹುಟ್ಟಿರುವವರಿಗೆ ಜೀವನದಲ್ಲಿ ಧನಾಗಮನಕ್ಕೆ ಯಾವುದೇ ಕೊರತೆ ಇರೋದಿಲ್ಲ. ಇನ್ನು ನಿಮ್ಮ ವೈವಾಹಿಕ ಜೀವನ ಹೇಗಿರುತ್ತೆ ಗೊತ್ತಾ? ಪ್ರೀತಿಯ ವಿಷಯದಲ್ಲಿ ಇವರು ತುಂಬಾ ಪ್ರಾಮಾಣಿಕರಾಗಿರ್ತಾರೆ. ಸಂಗಾತಿ ಹೀಗೆ ಇರಬೇಕು ಅಂತ ಬಹಳನೇ ಆಸೆ ಹೊಂದಿರ್ತಾರೆ. ಕೆಲವೊಮ್ಮೆ ಅತಿಯಾದ ನಿರೀಕ್ಷೆಗಳು ಇಟ್ಟುಕೊಳ್ಳುವ ಕಾರಣ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗಬಹುದು. ಆದರೂ ಹೊಂದಿಕೊಳ್ಳುವ ಗುಣ ನಿಮಗಿರುವ ಕಾರಣ ಸಂಸಾರವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗ್ತೀರಿ. ಜೂನ್ ತಿಂಗಳಿನಲ್ಲಿ ಹುಟ್ಟಿದವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರ್ತಾರೆ. ಆದರೂ ಇವರಿಗೂ ಸಹ ಮೈನಸ್ ಪಾಯಿಂಟ್ಗಳಿವೆ. ಅವುಗಳೆಂದರೆ ಅತಿಯಾದ ಆಲೋಚನೆ ಮಾಡುವುದು, ಒತ್ತಡದಿಂದಾಗಿ ಮಾನಸಿಕ ಆಯಾಸ, ಗ್ಯಾಸ್ಟ್ರಿಕ್ ಅಥವಾ ಉಸಿರಾಟಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊಂದೋದು. ಇನ್ನು ಇವರ ಅದೃಷ್ಟವೇ ಬದಲಾಗಬೇಕಾದ್ರೆ ತನ್ನ ಅದೃಷ್ಟದ ಅಂಶಗಳ ಬಗ್ಗೆ ತಿಳಿಯಲೇಬೇಕು. ನಿಮ್ಮ ಅದೃಷ್ಟದ ಸಂಖ್ಯೆಗಳು 1, 4, 5, 7. ನಿಮ್ಮ ಅದೃಷ್ಟದ ದಿನಗಳು ಬುಧವಾರ, ಶುಕ್ರವಾರ ಮತ್ತು ಸೋಮವಾರ.
ನಿಮ್ಮ ಅದೃಷ್ಟದ ಬಣ್ಣಗಳು ಹಸಿರು, ಹಳದಿ ಮತ್ತು ಬಿಳಿ. ಈ ತಿಂಗಳಿನಲ್ಲಿ ಹುಟ್ಟಿದ ಜನರು ತಮ್ಮ ಮೈನಸ್ ಪಾಯಿಂಟ್ಗಳನ್ನು ಪ್ಲಸ್ ಮಾಡಿಕೊಳ್ಳಲು ಯಾವೆಲ್ಲ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದನ್ನ ಹೇಳ್ತೀನಿ ಕೇಳಿ. ಮೊದಲು ಮಿಥುನ ರಾಶಿಯವರು ಮಾಡಬೇಕಾದ ಪರಿಹಾರದ ಬಗ್ಗೆ ತಿಳಿಯೋಣ. ಮಿಥುನ ರಾಶಿಯವರು ಮಾನಸಿಕ ಶಾಂತಿ ಹಾಗೂ ಅದೃಷ್ಟಕ್ಕಾಗಿ ಹೀಗೆ ಮಾಡಿ. ಜೂನ್ ತಿಂಗಳ ಆರಂಭದಿಂದ ಜೂನ್ 21ರವರೆಗೆ ಜನಿಸಿದವರ ಮೇಲೆ ಬುಧ ಗ್ರಹದ ಪ್ರಭಾವ ಹೆಚ್ಚಾಗಿರುತ್ತೆ. ಇವರ ಏಕಾಗ್ರತೆ ಮತ್ತು ಬುದ್ಧಿಶಕ್ತಿ ವೃದ್ಧಿಗೆ ಈ ಪರಿಹಾರಗಳನ್ನು ಮಾಡಿ. ಅವುಗಳೆಂದರೆ ಪ್ರತಿ ಬುಧವಾರ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಗಣಪತಿಗೆ ಗರಿಕೆ ಅರ್ಪಿಸಿ. ಇದರಿಂದ ನಿಮ್ಮ ಕೆಲಸದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತೆ. ನೀವು ಯಾವುದಾದರೂ ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಿ. ಬುಧವಾರದ ದಿನ ಹಸಿರು ಹೆಸರು ಬೇಳೆಯನ್ನು ದಾನ ಮಾಡೋದು ಬಹಳನೇ ಶ್ರೇಷ್ಠ. ಇನ್ನು ಬುಧ ಗ್ರಹವನ್ನು ಸಂತೃಪ್ತಿಗೊಳಿಸಲು ದಿನಕ್ಕೆ 11 ಅಥವಾ 108 ಬಾರಿ ಓಂ ಬುಧಾಯ ನಮಃ ಮಂತ್ರವನ್ನು ಜಪಿಸಿ. ಈಗ ಕಟಕ ರಾಶಿಯವರ ಪರಿಹಾರವನ್ನು ತಿಳಿಯೋಣ. ಜೂನ್ 22ರಿಂದ ತಿಂಗಳ ಕೊನೆಯವರೆಗೆ ಜನಿಸಿದವರ ಮೇಲೆ ಚಂದ್ರಗ್ರಹದ ಪ್ರಭಾವ ಇರುತ್ತೆ. ಹಾಗಾಗಿ ಅವರು ಕಟಕ ರಾಶಿಯವರಾಗಿರ್ತಾರೆ. ಇವರಿಗೆ ಅತಿಯಾದ ಆಲೋಚನೆ ಮತ್ತು ಮೂಡ್ ಸ್ವಿಂಗ್ಸ್ ಹೆಚ್ಚಾಗಿರುತ್ತೆ. ಇವರಿಗೆ ಪರಿಹಾರಗಳೆಂದರೆ ಪ್ರತಿ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕ ಮಾಡೋದು ಅಥವಾ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸೋದ್ರಿಂದ ಮನಸ್ಸು ಶಾಂತವಾಗುತ್ತೆ. ನಿಮ್ಮ ತಾಯಿಯ ಪಾದ ಮುಟ್ಟಿ ಆಶೀರ್ವಾದ ಪಡೀರಿ. ನೀವು ಹೀಗೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಚಂದ್ರನ ಬಲವನ್ನು ಹೆಚ್ಚಿಸಿಕೊಳ್ಳಬಹುದು. ರಾತ್ರಿ ವೇಳೆ ಚಂದ್ರನ ದರ್ಶನ ಮಾಡುವುದು ಬಹಳನೇ ಒಳ್ಳೆಯದು. ಇದರ ಜೊತೆ ದಾನ ಧರ್ಮ ಮಾಡೋದ್ರಿಂದಲೂ ಸಹ ನಿಮ್ಮ ಮೈನಸ್ ಪಾಯಿಂಟ್ಗಳು ಪ್ಲಸ್ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಜೂನ್ ಮಾಸದಲ್ಲಿ ಹುಟ್ಟಿರುವವರ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ ಯಾವುದು ಅಂತ. ನಿಮಗೆ ಯಾವ ತಿಂಗಳಿನಲ್ಲಿ ಹುಟ್ಟಿರುವವರ ಭವಿಷ್ಯ ಬೇಕು ಎಂಬುದನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ನಾವು ಅದರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಲುಪಿಸುತ್ತೇವೆ. ಇಂತಹ ಆಸಕ್ತಿದಾಯಕ ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.